ದೇವರ ಮೇಲೆ ನಿರೀಕ್ಷಿಸಿ. ಜ್ಞಾನೋಕ್ತಿಗಳು 20:22 ನಾನು ಘೋಷಿಸುತ್ತೇನೆ. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ಆತನೇ ನಿನ್ನನ್ನು ಉದ್ಧರಿಸುವನು. ನಾನು ದೇವರನ್ನು ನಿರೀಕ್ಷಿಸಿಕೊಂಡಿರುವಾಗ ದೇವರು ನನ್ನ ಕುಟುಂಬವನ್ನು ಅನಾರೋಗ್ಯ, ಬಡತನ, ಅಕಾಲಿಕ ಮರಣ ಮತ್ತು ಎಲ್ಲ ರೀತಿಯ ವಿಪತ್ತುಗಳಿಂದ ರಕ್ಷಿಸುತ್ತಾನೆ. ಇಂದು ನನ್ನ ಜೀವನದಲ್ಲಿ ಎಲ್ಲ ಅನಾಹುತಗಳು ತಪ್ಪಿ ಹೋಗಿವೆ. ನಾನು ಪ್ರತಿ ತಲೆಮಾರುಗಳಿಂದ ಬಂದ ಭದ್ರಕೋಟೆಯಿಂದ ಬಿಡುಗಡೆ ಹೊಂದಿದ್ದೇನೆ. ನಾನು ತೆರೆದ ಸ್ವರ್ಗದ ಕೆಳಗೆ ನಡೆಯಲು ಇದು ಸಮಯ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆಯಾಗಿದೆ. ಆಮೇನ್. ಯೆಹೋವ ಮೆಕದೇಶ್ ಎಂಬಾತನು ನಮ್ಮ ಜೀವಿತವನ್ನು ಪರಿಶುದ್ಧ ಮಾಡಿದವನಾಗಿದ್ದಾನೆ. ಆತನ ಅಂಗಳದಲ್ಲಿ ನಿಲ್ಲುವ ಹಾಗೆ ಕೃಪೆ ಕೊಟ್ಟ ದೇವರು. ಆತನನ್ನು ಆರಾಧಿಸಿ ವರ್ಣಿಸೋಣವ. ಯೆಹೋವ ಮೆಕದೇಶ್ ನನ್ನ ಪರಿಶುದ್ಧ ಮಾಡಿರುವೆ. ಯೆಹೋವ ಮೆಕದೇಶ್ ನನ್ನ ಪರಿಶುದ್ಧ ಮಾಡಿರುವೆ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ನಮ್ಮನ್ನು ನೀತಿ ಸ್ವರೂಪಿಗಳಾಗಿ ಮಾಡಿದ ದೇವರು ಅನೀತಿಯಲ್ಲಿ ಜೀವಿಸುತ್ತಾ ಇದ್ದಂಥ ನಮ್ಮ ಬದುಕನ್ನು ತನ್ನ ರಕ್ತದ ಮೂಲಕವಾಗಿ ನೀತೀಕರಿಸಿ ನಮ್ಮನ್ನು ತನ್ನ ನೀತಿಗೆ ಸೇರಿಸಿದ ದೇವರು ಆತನಾಗಿದ್ದಾನೆ. ಆತನನ್ನು ವರ್ಣಿಸಿ ಆರಾಧಿಸುವುದು ನಮಗೆ ಸಂತೋಷ ಪ್ರಿಯರೇ. ಯೆಹೋವಾ ಚಿತ್ಕೇನು ನನ್ನ ನೀತಿಯು ನೀನೇ ಅಯ್ಯ. ಯೆಹೋವಾ ಚಿತ್ಕೇನು ನನ್ನ ನೀತಿಯು ನೀನೇ ಅಯ್ಯ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಕತ್ತಲೆಯಲ್ಲಿ ಬದುಕುತ್ತಿದ್ದಂಥ ನಮ್ಮ ಜೀವಿತಕ್ಕೆ ಬೆಳಕಾಗಿ ಬಂದ ಕ್ರಿಸ್ತನು ಆತನಾಗಿದ್ದಾನೆ. ಕಾರ್ಗತ್ತಲೆಯಲ್ಲಿ ನಡೆಯುವಾಗ ನಮಗೆ ಜ್ಯೋತಿಯಾಗಿ ಬಂದು ನಮ್ಮನ್ನು ಬೆಳಕಿನವರ ಹಾಗೆ ಮಾಡಿದ ದೇವರನ್ನು ಆರಾಧಿಸೋಣ ಪ್ರಿಯರೇ. ನಮ್ಮನ್ನು ಬೆಳಕಿನವರಾಗಿ, ಬೆಳಕಿನಲ್ಲಿ ನಡೆಯುವವರಾಗಿ ಮಾಡಿ ನಡೆಸಿದ ದೇವರನ್ನು ವರ್ಣಿಸಿ ವಂದಿಸುವವರಾಗಿರೋಣ. ನನ್ನ ಬೆಳಕು ನೀನೇ ಅಯ್ಯ. ಯೆಹೋವಾ ಓರಿ ನನ್ನ ಬೆಳಕು ನೀನೇ ಅಯ್ಯ. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ಹಲ್ಲೆಲೂಯಾ, ಆಮೆನ್. ನಮ್ಮ ಬಲಹೀನತೆಯ ಸ್ಥಿತಿಗತಿಗಳ ಮಧ್ಯದಲ್ಲಿ ತನ್ನ ಬಲವನ್ನು ನಮ್ಮ ಜೀವಿತಕ್ಕೆ ಕೊಟ್ಟು ನಮ್ಮನ್ನು ಬಲಶಾಲಿಗಳಾಗಿ ಮಾಡಿದ ದೇವರು ಆತನೇ ಆಗಿದ್ದಾನೆ.
ಈ ಕಾರಣದಿಂದ ನಮ್ಮನ್ನು ಬಲಪಡಿಸಿದ ದೇವರಿಗೆ ಉತ್ತಮವಾಗಿ ಆರಾಧನೆ ಮಾಡುವವರಾಗೋಣ. ದೇವರೇ, ನೀನೇ ನನ್ನ ಬಲವು, ನೀನೇ ನನ್ನ ಬಲವು ಸ್ವಾಮಿ. ನಿನಗೆ ನನ್ನ ಆರಾಧನೆಯಪ್ಪ. ಯೆಹೋವಾ ಪೂಜಿ ನನ್ನ ಬಲ. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Our God is a wonder-working God. ನಮ್ಮ ದೇವರು ಅದ್ಭುತಗಳನ್ನು ನಡೆಸುವ ದೇವರು. If you are waiting upon the Lord for God to speak to you, get ready. Today is your day and God is going to speak to you through His word. ದೇವರೇ ನನ್ನೊಂದಿಗೆ ಮಾತನಾಡು ಎಂಬುದಾಗಿ ಆತನಿಗೋಸ್ಕರವಾಗಿ ಕಾಯುತ್ತಾ ಈ ದಿನದಲ್ಲಿ ಕುಳಿತಿರುವುದಾದರೆ ಸಿದ್ಧವಾಗಿರಿ. ಈ ದಿನ ನಿಮ್ಮದು, ನಿಮ್ಮೊಂದಿಗೆ ಆತನು ಮಾತನಾಡುತ್ತಾನೆ. Jesus loves each one of you. ಯೇಸು ಕ್ರಿಸ್ತನು ನಿಮ್ಮ ಪ್ರತಿಯೊಬ್ಬರನ್ನು ಪ್ರೀತಿಸುವವನಾಗಿದ್ದಾನೆ. That's why He is able to speak to us through His word, the word which is going to make every situation into the Lord's favor, and God is going to change every situation through the promise and through the word of God. ಅದಕ್ಕೋಸ್ಕರವಾಗಿ ಆತನು ಅನೇಕ ವಾಗ್ದಾನಗಳ ಮೂಲಕವಾಗಿ ಎಲ್ಲಾ ಪರಿಸ್ಥಿತಿಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ವಾಕ್ಯಗಳ ಮೂಲಕ ಮಾತನಾಡುತ್ತಾನೆ. When God speaks to us, it is going to be made complete, because one word from the Lord will change every situations in our lives. ದೇವರು ಮಾತನಾಡುವುದಾದರೆ ಆತನಿಂದ ಹೊರಟ ಒಂದೇ ಒಂದು ಮಾತು ನಮ್ಮ ಜೀವಿತದ ಎಲ್ಲಾ ಪರಿಸ್ಥಿತಿಯನ್ನು ಬದಲಾವಣೆ ಮಾಡುತ್ತದೆ. Numbers 23:19, God says that God is not a man. ಅರಣ್ಯಕಾಂಡ ಪುಸ್ತಕ 23ನೇ ಅಧ್ಯಾಯದ 19ನೇ ವಚನ ಹೀಗೆ ಹೇಳ್ತದೆ, ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. But He is a God Almighty who claims to whatever He has spoken, it will be a blessing to us in our lives. ಆತನು ಏನನ್ನೆಲ್ಲ ಮಾತನಾಡಿದಾನೋ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದವಾಗಿ ಮಾರ್ಪಾಟಾಗುತ್ತದೆ. Every word or the promise what God has written and God is speaking to us, it is a and amen through Christ Jesus in our lives. ದೇವರು ತನ್ನ ವಾಕ್ಯದ ಮೂಲಕವಾಗಿ ಏನನ್ನೆಲ್ಲ ವಾಗ್ದಾನವಾಗಿ ಮಾತನಾಡಿದ್ದಾನೋ ಅದು ಕ್ರಿಸ್ತನಲ್ಲಿ ಹೌದು, ಆಮೆನ್ ಎಂಬುದಾಗಿ ನೆರವೇರುತ್ತದೆ. The promise of God is being a blessing to all of us as long as you hold on to this word, and when you know that the word of God is powerful, you can see your mountains moving out of your lives. ದೇವರ ವಾಗ್ದಾನಗಳು ಬಹು ಪ್ರಾಮುಖ್ಯವಾದವುಗಳಾಗಿರುವಂತ ಕಾರಣದಿಂದ ದೇವರ ವಾಗ್ದಾನಗಳನ್ನು ಹಿಡಿದುಕೊಂಡಿರುವವರೆಲ್ಲರೂ ಕೂಡ ಅವು ಬಲವಾದವುಗಳೆಂಬುದಾಗಿ ನಂಬಿ ಅವರಿಂದ ಕಾರ್ಯವನ್ನು ಹೊಂದುತ್ತಾರೆ. God has spoken this promise so that His children, that is we, should inherit all those finished work on the cross of Calvary, what Jesus has done for us, so that we should not live a defeat kind of life in us. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಎಲ್ಲ ಕಾರ್ಯವನ್ನ ಮಾಡಿ ಮುಗಿಸಿದವನಾಗಿರುವ ಕಾರಣದಿಂದ ಸೋಲುವ ಬದುಕನ್ನು ನಾವು ಬದುಕಬಾರದೆನ್ನುವುದೇ ಆತನ ಯೋಜನೆ. He has paid the price and He has finished everything for you and me on the cross of Calvary. ಆತನು ಬೆಲೆಯನ್ನು ನಮಗೋಸ್ಕರವಾಗಿ ಕಲ್ವಾರಿಯ ಶಿಲುಬೆಯ ಮೇಲೆ ಕೊಟ್ಟು ತೀರಿಸಿದವನಾಗಿದ್ದಾನೆ. He has defeated the Satan and He has redeemed us out of the Satan's hand, and He has given a new life and abundance life for us in Jesus Christ. ಆತನು ನಮ್ಮನ್ನ ಸೈತಾನನ ವಶದಿಂದ ಬಿಡಿಸಿ ಸೈತಾನನನ್ನ ಸೋಲಿಸಿ ಆತನು ನಮ್ಮನ್ನ ಜಯದ ಜೀವಿತಕ್ಕೆ ನಡೆಸಿದ್ದಾನೆ, ಸೋಲಿನ ಜೀವಿತಕ್ಕಲ್ಲ. That's what the Bible says in Colossians 2:15, that God has disarmed the powers of the enemy on the cross of Calvary through Jesus Christ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಚನದಲ್ಲಿ ನೋಡುವಾಗ ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಆತನು ಜಯೋತ್ಸವವನ್ನ ಮೆರೆಯುತ್ತಾನೆ ಎಂಬಂತೆ ತನ್ನ ಶಿಲುಬೆಯಲ್ಲಿ ಪ್ರಕಟಿಸಿ ತೋರಿಸಿದನು. God has finished everything for us on the cross of Calvary through His Son Jesus Christ. ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮಗಾಗಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾನೆ ಕಲ್ವಾರಿಯಲ್ಲಿ. So that you will inherit every promise what is written in the Bible, what God has inspired for us to believe and to hold on to this promise, so that the promise of God will be fulfilled in our lives. ದೇವರು ತನ್ನ ಆತ್ಮನ ಮೂಲಕವಾಗಿ ಏನೆಲ್ಲಾ ವಾಕ್ಯದ ಪ್ರೇರೇಪಣೆಗಳನ್ನ ಕೊಟ್ಟಿದ್ದಾನೋ ಅವುಗಳನ್ನ ಹಿಡಿದು ಅವುಗಳನ್ನ ನಂಬುವುದರ ಮೂಲಕವಾಗಿ ಎಲ್ಲವನ್ನ ನಾವು ಹೊಂದಿಕೊಳ್ಳುತ್ತೇವೆ. When you have the word of God, you have the victory and you can defeat your enemies, and you will see
see the promise of God will be fulfilled in your lives. ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳು ನಿಮ್ಮಲ್ಲಿ ಇರುವುದಾದರೆ ನೀವು ಜಯದ ಜೀವಿತವನ್ನ ಜೀವಿಸಬಹುದು, ಸೈತಾನನ ಕಾರ್ಯಗಳನ್ನು ಸೋಲಿಸಬಹುದು. When God speaks His word, I'm telling you, it will be fulfilled and it will be made complete through Jesus Christ in our lives. ದೇವರು ತನ್ನ ವಾಕ್ಯಗಳನ್ನ ವಾಗ್ದಾನ ರೂಪವಾಗಿ ಮಾತನಾಡಿದ್ದಾನೆ ಅನ್ನುವುದಾದರೆ ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಅವು ನಮ್ಮ ಜೀವಿತದಲ್ಲಿ ನೆರವೇರುವಂತವುಗಳಾಗಿವೆ. Jesus Christ is the Lord, our Savior in our lives. ನಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನೇ ನಮ್ಮ ರಕ್ಷಕನಾಗಿದ್ದಾನೆ. Jesus Christ is the Lord of our lives. ಯೇಸು ಕ್ರಿಸ್ತನೇ ನಮ್ಮ ಜೀವಿತದ ಕರ್ತನು ಒಡೆಯನಾಗಿದ್ದಾನೆ. Through Jesus Christ, everything is finished for us in Jesus' mighty name. ಯೇಸು ಕ್ರಿಸ್ತನ ಮೂಲಕವಾಗಿ ಯೇಸು ಕ್ರಿಸ್ತನ ಶಕ್ತಿಯುತವಾದ ನಾಮದಲ್ಲಿ ನಮಗಾಗಿ ಎಲ್ಲವೂ ಮಾಡಿ ಮುಗಿಸಲ್ಪಟ್ಟಿದೆ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. Hallelujah. Hallelujah. Turn your Bibles to Isaiah 61 verses 7. That is what God has promised to us, and we are meditating upon this and how this promise of God will be fulfilled in our life. That is what we are going to see it. ನೀವು ಸತ್ಯವೇದದಲ್ಲಿ ಯೆಶಾಯನ ಪ್ರವಾದನೆಯ ಗ್ರಂಥ 61ನೇ ಅಧ್ಯಾಯದ 7ನೇ ವಾಕ್ಯವನ್ನು ತೆರೆಯಿರಿ. ಅದನ್ನೇ ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನ. ಅದರ ಮೂಲಕವಾಗಿ ನಾವು ಹೇಗೆ ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ ನೋಡೋಣ. Instead of your shame, you will receive a double portion. ನಿಮಗಾದಂತ ನಾಚಿಕೆಗೆ ಬದಲಾಗಿ ನೀವು ಎರಡರಷ್ಟು ಸ್ವಾಸ್ಥ್ಯದಲ್ಲಿ ಹಿಗ್ಗುವಿರೆಂಬುದಾಗಿ ಹೇಳ್ತದೆ. Wherever you saw shame, wherever you saw rejection, wherever you saw failures, double portion of God's blessing is going to come upon your lives. ಎಲ್ಲೆಲ್ಲ ನಿಮ್ಮ ಜೀವಿತದಲ್ಲಿ ಸೋತು ಹೋದಿರೋ, ಎಲ್ಲೆಲ್ಲ ನಿಮ್ಮ ಜೀವಿತದಲ್ಲಿ ನಿರಾಶೆಗೆ ಒಳಗಾದಿರೋ ಅಂತ ಪರಿಸ್ಥಿತಿಗಳ ಮಧ್ಯದಲ್ಲೆಲ್ಲ ಎರಡರಷ್ಟು ಆಶೀರ್ವಾದ. And instead of disgrace, you will rejoice in the inheritance of God, and so you will inherit a double portion in your land, and everlasting joy will be yours. ನಾಚಿಕೆ ಪಟ್ಟದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯದಲ್ಲಿ ಹಿಗ್ಗುವರು. ಹೀಗೆ ನಮ್ಮ ದೇಶದಲ್ಲಿ ಎರಡರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. Today, wherever you are going through a situation, I am telling you, God says you will see an everlasting joy, because God is going to restore double portion of blessings in your lives. ನಿಮ್ಮ ಜೀವಿತದಲ್ಲಿ ನೀವು ಯಾವುದೇ ಆದಿಯಲ್ಲಿ ಯಾವುದೇ ಮಾರ್ಗದಲ್ಲಿ ಹಾದು ಹೋಗುತ್ತಾ ಇರುವುದಾದರೂ ಕೂಡ ಕರ್ತನು ನಿಮ್ಮನ್ನ ಪುನರ್ಸ್ಥಾಪನೆ ಮಾಡುವವನಾಗಿರುವ ಕಾರಣ ಎರಡರಷ್ಟು ಆಶೀರ್ವಾದವನ್ನು ನೋಡುತ್ತೀರಿ. There is power in the word of God. ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. There is going to be restoration through the word, what you hear it. And I'm telling you, when this word, when you believe it, when you receive it by claiming it, amen, in your life, you will see the promise of God will be fulfilled in your life. ನೀವು ದೇವರ ವಾಕ್ಯವನ್ನ ಕೇಳುತ್ತಾ ಇರುವಾಗಲೇ ದೇವರ ವಾಕ್ಯದ ಮೇಲೆ ನಂಬಿಕೆ ನಿರೀಕ್ಷೆಯನ್ನ ಇಡುವುದಾದರೆ ದೇವರ ವಾಕ್ಯವು ನಿಮಗೋಸ್ಕರ ಪುನರ್ಸ್ಥಾಪನೆಯನ್ನ ಮಾಡಿಕೊಡುವಂತದ್ದಾಗಿದೆ ಎರಡರಷ್ಟು. The word of God carries the power to heal your situation and to deliver you from all your troubles in your lives. ದೇವರ ವಾಕ್ಯವು ನಿಮ್ಮ ಪರಿಸ್ಥಿತಿಯನ್ನ ಗುಣಪಡಿಸುವ ಸಾಮರ್ಥ್ಯವನ್ನ, ನಿಮ್ಮ ಸ್ಥಿತಿಗತಿಗಳನ್ನ ಬದಲಾವಣೆ ಮಾಡುವ ಶಕ್ತಿಯನ್ನು ಹೊಂದಿದೆ. The word of God creates what does not exist. When you believe it, when you hold on to it, you will see all those things whatever God has promised to you in your lives. ಇಲ್ಲದೆ ಇರುವಂತದ್ದನ್ನ ಇರುವ ಹಾಗೆ ಕರೆಯುವಂತದ್ದಾಗಿದೆ ದೇವರ ವಾಕ್ಯ. ನಿಮ್ಮ ಜೀವಿತದಲ್ಲಿ ಅದು ಕಾರ್ಯವನ್ನು ಮಾಡುವಂತದ್ದಾಗಿದೆ. Today we are going to meditate upon this. The word breaks bondages and brings deliverance in our lives. ಈ ದಿನದಲ್ಲಿ ದೇವರ ವಾಕ್ಯವು ಬಂಧನಗಳನ್ನ ಒಡೆದು ನಮಗೆ ಬಿಡುಗಡೆಯನ್ನ ತರುತ್ತದೆ ಎಂಬುದಾಗಿ ಧ್ಯಾನ ಮಾಡೋಣ. As you hear the word of God, every bondages and every strongholds in your life will be broken, and God will bring a deliverance, because He has promised a double portion of blessings in every walk of your life. ನಿಮ್ಮ ಜೀವಿತದಲ್ಲಿ ಯಾವುದೇ ವಿಧವಾದ ಬಂಧನಗಳ ಮಧ್ಯದಲ್ಲಿ ನೀವು ಹಾದು ಹೋಗುವವರಾಗಿದ್ದರೂ ಆತನು ಬಂಧನವನ್ನ ಒಡೆದು ನಮ್ಮನ್ನ ಬಿಡುಗಡೆಯನ್ನ ಮಾಡಿ ಎರಡರಷ್ಟು ಆಶೀರ್ವಾದವನ್ನು ಕೊಡುತ್ತಾನೆಂಬುದಾಗಿ ಹೇಳಿದ್ದಾನೆ. God's word is authority over every power of darkness or weaknesses which you go through in your life. When you have the word of God, it is the power of God which can release you from all your bondages in your lives. ಕಾರ್ಗತ್ತಲೆಯ ಮೇಲೆಯೋ ಬಲಹೀನತೆಯ ಮೇಲೆಯೋ ನಿಮ್ಮ ಜೀವಿತದಲ್ಲಿ ಹಾದು ಹೋಗುತ್ತಿರುವಂತ ಬಂಧನಗಳ ಮೇಲೆಯೋ
ದೇವರ ವಾಕ್ಯಕ್ಕೆ ಶಕ್ತಿ ಇದೆ, ಸ್ಥಿತಿಯನ್ನ ಬದಲಾಯಿಸುತ್ತದೆ. When Jesus was there in this world, the Bible says he operated through the word and he was able to resist every strongholds of the enemy. He even casted out the demons, the Bible says, through the word of God. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಆತನು ತನ್ನ ವಾಕ್ಯಗಳ ಮೂಲಕವಾಗಿ ದೆವ್ವಗಳನ್ನ ಹೊರಡಿಸಿದನು, ರೋಗಗಳನ್ನ ನೀಗಿಸಿದನು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ. He rebuked the wind through the word. He rebuked the Satan through the word, and he was able to resist the Satan through the word, and he was able to overcome every strongholds of the enemy through the word of God. ಎದುರಾಳಿಯಾದಂತ ಸೈತಾನನ ಎಲ್ಲ ಬಲವನ್ನ ಆತನು ವಾಕ್ಯದ ಮೂಲಕವಾಗಿಯೇ ಎದುರಿಸಿದನು. ಎದುರು ಬಂದ ಬಿರುಗಾಳಿಯನ್ನ ವಾಕ್ಯದ ಮೂಲಕವಾಗಿ ಅಡಗಿಸಿದನು ಎಂಬುದಾಗಿಯೂ ನೋಡುತ್ತೇವೆ. Jesus set an example for us to hold on to the word and speak the word to every situations in our lives. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ವಾಕ್ಯವನ್ನ ಹಿಡಿದು ಕಾರ್ಯವನ್ನ ಮಾಡುವುದರ ಮಾದರಿಯಾಗಿದ್ದಾನೆ. ನಾವು ಅದನ್ನ ಅನುಸರಿಸಿ ನಡೆಯುವವರಾಗಬೇಕು. Jesus was himself the word, and he was able to rebuke to every circumstances, even the wind, even the storm calm down, because Jesus spoke the word. ಆತನು ವಾಕ್ಯಗಳನ್ನ ಮಾತನಾಡಿದ ಕಾರಣ ಯೇಸುವಿನ ಮಾತನ್ನ ಗಮನಿಸಿ ಬಿರುಗಾಳಿಯು ಸುಮ್ಮನಾಯಿತು, ಅಲೆಗಳು ಶಮನವಾದವು. And the Bible speaks about once Jesus went to a place called Gennesaret, and when Jesus got out of the boat, a man with an impure spirit came from the tombs to meet Jesus. ಗೆನಜರೇತ್ ಎಂಬುವಂತ ಕಡಲ ತೀರಕ್ಕೆ ಹೋದಾಗ ದೆವ್ವ ಪೀಡಿತನಾಗಿದ್ದಂತ ಒಬ್ಬ ವ್ಯಕ್ತಿ ಯೇಸುವಿನ ಬಳಿಗೆ ಓಡಿ ಬಂದನು. Now the Bible says Jesus had to leave everything and he has to cross over the lake, and with all kinds of storms, and he has to come through those situations in order to meet this man who was near the tombs, who was living near the tombs. ಈ ಸಮಾಧಿಗಳ ಬಳಿಯಲ್ಲಿ ವಾಸಿಸುತ್ತಾ ಇದ್ದಂತ ದೆವ್ವ ಪೀಡಿತನಾದ ಇವನನ್ನ ಸಂಧಿಸುವುದಕ್ಕೋಸ್ಕರ ಯೇಸು ಕ್ರಿಸ್ತನು ಅಲೆಗಳನ್ನ ಬಿರುಗಾಳಿಗಳನ್ನ ದಾಟಿ ಈ ಪರಿಸ್ಥಿತಿಗೆ ಬರಬೇಕಾಯಿತು. Now listen very carefully. This man whom we are talking about, this man lived in the tombs and no one could bind him anymore, not even with a chain. ಗಮನ ಇಟ್ಟು ಕೇಳಿಸಿಕೊಳ್ಳ್ರಿ, ಈ ವ್ಯಕ್ತಿಯನ್ನ ಬಂಧಿಸುವುದಕ್ಕೋಸ್ಕರ ಯಾರಿಂದಲೂ ಸಾಧ್ಯವಾಗ್ತಾ ಇರಲಿಲ್ಲ. ಸರಪಣಿಗಳಿಂದ ಬಂಧಿಸಲ್ಪಟ್ಟರೂ ಕೂಡ ಅವುಗಳನ್ನ ಒಡೆಯುವವನಾಗಿದ್ದ. Mark chapter 5 verses 4 it says, for he had often been chained hand and foot, but he tore the chains apart and broke the irons on his feet, and no one was strong enough to subdue him, says the word of God. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 4-5 ಹೀಗೆ ಹೇಳ್ತದೆ, ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಗಳ ಗವಿಯಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. Night and day among the tombs and in the hills he could cry out and cut himself with stones, the word of God says. ಸತ್ಯವೇದ ವಾಕ್ಯದಲ್ಲಿ ಹೇಳ್ತದೆ, ಹಗಲು ರಾತ್ರಿ ಸಮಾಧಿಗಳ ಗವಿಗಳ ಗುಡ್ಡಗಳಲ್ಲಿ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಿದ್ದನೆಂಬುದಾಗಿ ಹೇಳ್ತದೆ. Now Jesus was there in the other town. He left everything. He just came all the way, going through a risk of a storm, and he comes to meet this kind of man near this tomb. ಯೇಸು ಕ್ರಿಸ್ತನು ಬೇರೆಯ ಪಟ್ಟಣದಲ್ಲಿ ಇದ್ದಾಗಲೂ ಇಂಥ ಪರಿಸ್ಥಿತಿಯಲ್ಲಿ ಗವಿಗಳ ಮಧ್ಯದಲ್ಲಿ ಇರುವಂತ ಇವನನ್ನ ಸಂಧಿಸುವುದಕ್ಕೋಸ್ಕರವಾಗಿ ಬಂದನು. The Bible says when Jesus entered to that place, suddenly that man came running. He came and fell at his feet. ಯೇಸು ಕ್ರಿಸ್ತನು ಆ ಒಂದು ಪಟ್ಟಣಕ್ಕೆ ಬರುತ್ತಾ ಇದ್ದಂತೆಯೇ ಆ ದೆವ್ವ ಪೀಡಿತನು ಓಡಿ ಬಂದು ಯೇಸುವಿನ ಪಾದಕ್ಕೆ ಬಿದ್ದನು. Because Jesus himself was the word and Jesus had the power and authority, the Bible says he came and fell on his knees and he started shouting at the top of his voice, what do you want with me, Jesus, son of the most high God? ಈತನು ವಾಕ್ಯವೆಂಬಾತನಾಗಿರುವಂತ ಕಾರಣದಿಂದ, ಈ ವಾಕ್ಯವೆಂಬಾತನಲ್ಲಿ ಅಧಿಕಾರವನ್ನ ಹೊಂದಿದವನಾಗಿದ್ದಂತ ಕಾರಣದಿಂದ ಆತನು ಆ ತೀರಕ್ಕೆ ಬಂದ ತಕ್ಷಣವೇ ಇವನು ಓಡಿ ಬಂದು ಸಮಯಕ್ಕಿಂತಲೂ ಮುಂಚಿತವಾಗಿ ನಮ್ಮನ್ನ ಕಾಡಿಸುವುದಕ್ಕೆ ಬಂದೆಯಾ ಎಂಬುದಾಗಿ ಯೇಸುವನ್ನ ನೋಡಿ ಕೂಗುತ್ತಾನೆ. And he says, in God's name, don't torture me, for Jesus had said to him, come out of this man, you impure spirits.
ಆ ವ್ಯಕ್ತಿಯಲ್ಲಿದ್ದಂತ ದುರಾತ್ಮವು ಸಮಯವಾಗುವುದಕ್ಕಿಂತ ಮುಂಚಿತವಾಗಿ ಕಾಡಿಸಬೇಡ ಎಂಬುದಾಗಿ ದೇವರ ಹೆಸರಿನಲ್ಲಿ ಕೇಳುತ್ತೇನೆ ಎಂಬುದಾಗಿ ಹೇಳಿದಾಗ ಯೇಸು ಅಪ್ಪಣೆ ಕೊಟ್ಟು ಈ ವ್ಯಕ್ತಿಯಿಂದ ಹೊರಗಡೆ ಬಾ ಎಂಬುದಾಗಿ ಹೇಳಿದನು. Jesus commanded this word and said, "Come out of this man, you impure spirits." ಯೇಸು ಕ್ರಿಸ್ತನು ವಾಕ್ಯದ ಅಧಿಕಾರದಿಂದ ತುಂಬಿದವನಾಗಿ ಎಲ್ಲ ಅಶುದ್ಧ ಆತ್ಮವೇ ಈ ವ್ಯಕ್ತಿಯನ್ನ ಬಿಟ್ಟು ಹೊರಗಡೆ ಬಾ ಎಂಬುದಾಗಿ ಅಪ್ಪಣೆ ಕೊಟ್ಟನು. And Jesus spoke to that person and he asked, "What is your name?" And he said his name was Legion, and he was not one, but he was a legion of demonic spirits which was operating in that man who was living near the tombs. ಆ ಒಬ್ಬ ವ್ಯಕ್ತಿಯಲ್ಲಿ ಸಮಾಧಿಗಳ ಬಳಿಯಲ್ಲಿ ವಾಸ ಮಾಡುತ್ತಾ ಇದ್ದಂತ ವ್ಯಕ್ತಿಯ ಒಳಗಡೆ ಇದ್ದಂತಹ ದುರಾತ್ಮವನ್ನ ಯೇಸು ನೀವು ಯಾರು ಎಂಬುದಾಗಿ ಕೇಳಿದಾಗ ನಾನು ಲೆಗ್ಯೋನನು ಎಂಬುದಾಗಿ ಯೇಸುವಿಗೆ ಅದು ಉತ್ತರ ಕೊಡುವಂತದ್ದನ್ನು ನೋಡುತ್ತೇವೆ. He requested Jesus to send them among the pigs, and Jesus commanded it to go, and all the pigs were the demonic spirits entered the pigs and they were washed away into the lake. ಅಲ್ಲಿದ್ದಂತ ಹಂದಿಗಳ ಗುಂಪುಗಳ ಒಳಗಡೆ ಹೋಗುವುದಕ್ಕೆ ನಮಗೆ ಅಪ್ಪಣೆಯನ್ನ ಕೊಡು ಯೇಸುವೆ ಎಂಬುದಾಗಿ ಕೇಳಿದಾಗ ಆಗಲಿ ಎಂದು ಅಪ್ಪಣೆ ಕೊಟ್ಟ ತಕ್ಷಣವೇ ಆ ದುರಾತ್ಮಗಳು ಹಂದಿಗಳ ಒಳಗಡೆ ಹೊಕ್ಕು ಅವು ಸಮುದ್ರದ ನೀರಿನಲ್ಲಿ ಬಿದ್ದು ಸತ್ತು ಹೋದವು ಎಂಬುದಾಗಿ ನೋಡುತ್ತೇವೆ. So the people around they saw this demon possessed man, so violent he was, but when Jesus rebuked that satanic or the demonic spirits, it came out of his body and he became like a normal person. ಆ ದುರಾತ್ಮ ಪೀಡಿತನಾಗಿ ಇದ್ದಂತ ಅವನಲ್ಲಿದ್ದಂತ ದುರಾತ್ಮವನ್ನ ಯೇಸು ಸ್ವಾಮಿ ಹೊರಗಡೆ ಹೋಗು ಎಂಬುದಾಗಿ ದುರಾತ್ಮಕ್ಕೆ ಅಪ್ಪಣೆಯನ್ನು ಕೊಟ್ಟಾಗ ಅವನು ಕಠಿಣವಾದವನಾಗಿದ್ದರು ಸಾಧುವಿನಂತೆ ಕುಳಿತವನಾದ. The man who was going through such kind of situation, which was a dead situation, which was going through a shame and humiliation and rejection, where he was living in tomb, Jesus spoke the word in his life and he was able to come out from all the demonic oppression and the strongholds of the enemy in his life, and he was able to become a normal man for the glory of God. ಈ ವ್ಯಕ್ತಿಯು ಸಮಾಧಿಗಳ ಬಳಿಯಲ್ಲಿ ವಾಸ ಮಾಡುತ್ತಾ ಎಲ್ಲರಿಂದಲೂ ತಿರಸ್ಕೃತನಾಗಿ ಕುಗ್ಗಿಸುವಿಕೆಯಲ್ಲಿ ಬದುಕುವವನಿವನಾಗಿದ್ದರು. ಸೈತಾನನಿಂದ ಪೀಡಿಸಲ್ಪಟ್ಟಂತವನು ಇವನಾಗಿ ಇದ್ದಾಗಲೂ ಯೇಸು ಕ್ರಿಸ್ತನ ಬಾಯಿಂದ ಹೊರಟಂತ ಒಂದೇ ಒಂದು ಮಾತು ಇವನ ಜೀವಿತವನ್ನ ಬದಲಾವಣೆ ಮಾಡಿತು ಎಂಬುದಾಗಿ ನೋಡುತ್ತೇವೆ. People saw this man who was violent, he became like a normal man, and this man was suddenly handed over to his families, and Jesus said to him, "Go home to your own people and tell them how much the Lord has done for you, how he has had mercy on you." ಗರ್ಜಿಸುತ್ತಾ ಆರ್ಭಟಿಸುತ್ತಾ ಇದ್ದಂತ ಇವನು ಸರಳವಾದ ಸೌಮ್ಯ ವ್ಯಕ್ತಿಯಾದನು ಎಂಬುದಾಗಿ ನೋಡುತ್ತೇವೆ. ಯೇಸು ಕ್ರಿಸ್ತನು ಅವನ ಕುಟುಂಬಕ್ಕೆ ಒಪ್ಪಿಸಿದನು. ಅವನು ಹೋಗಿ ಕುಟುಂಬದಲ್ಲಿ ಕರ್ತನ ಕುರಿತಾಗಿ ಸಾರಿದನೆಂಬುದಾಗಿ ನೋಡುತ್ತೇವೆ. He saw the blessings of God because Jesus operated through the word, and he was able to break the bondages and bring deliverance in this person's life who was going through a demonic spirits. ಯೇಸು ಕ್ರಿಸ್ತನು ವಾಕ್ಯದ ಮೂಲಕವಾಗಿ ತನ್ನ ಕ್ರಿಯೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿದಾಗ ದುರಾತ್ಮ ಪೀಡಿತನಾಗಿ ಹೋಗುತ್ತಾ ಇದ್ದಂತ ಈ ವ್ಯಕ್ತಿಯಲ್ಲಿ ಯೇಸು ಕ್ರಿಸ್ತನು ವಾಕ್ಯದ ಮೂಲಕ ಬದಲಾವಣೆಯನ್ನು ತಂದ. Jesus spoke the word to those unclean spirits or the legion of spirits which was operating in that man, and that man saw he was restored back to normal and he inherited the blessings of God in his life. ಅಶುದ್ಧಾತ್ಮನಿಂದ ತುಂಬಲ್ಪಟ್ಟಂತ ಆ ವ್ಯಕ್ತಿಯು ಲಗ್ಯೋನನು ಎಂಬುದಾಗಿ ಹೇಳುವಂತ ದುರಾತ್ಮ ಸೈನ್ಯದಿಂದ ಹಿಡಿಯಲ್ಪಟ್ಟವನು ದೇವರ ವಾಕ್ಯವನ್ನ ಕೇಳಿಸಿಕೊಂಡಾಗ ಅವನಿಗೆ ಬದಲಾವಣೆಯು ಬಿಡುಗಡೆಯು ಬಂತು. When you have the word of God, I'm telling you, things will begin to change in your life. ನಿಮ್ಮ ಜೀವಿತದ ಒಳಗಡೆಯು ದೇವರ ವಾಕ್ಯವು ಇರುವುದಾದರೆ ಪರಿಸ್ಥಿತಿಗಳು ಬದಲಾವಣೆ ಆಗುವುದನ್ನು ನೋಡುತ್ತೇವೆ. You will see a double portion of blessings in your life. ಎರಡರಷ್ಟು ಆಶೀರ್ವಾದವನ್ನು ನಿಮ್ಮ ಜೀವಿತದಲ್ಲಿ ನೋಡುತ್ತೀರಿ. That's what happened in this man. He lost everything. He has lost his family. He has lost everything in his life, and he was living in the tomb. But God, the Father, the Lord Jesus Christ, he came to the tomb and spoke to that situation, and he casted out the demons. He was able to be restored, and he inherited the blessings of God.
ತನ್ನ ಕುಟುಂಬವನ್ನು ಬಿಟ್ಟು ದುರಾತ್ಮ ಪೀಡಿತನಾಗಿ ಬದುಕುತ್ತಾ ಇದ್ದಂತ ಈ ವ್ಯಕ್ತಿಯು ಯೇಸುವಿನ ಸನ್ನಿಧಿಗೆ ಬಂದಾಗ ಯೇಸು ಕ್ರಿಸ್ತನು ಆ ದುರಾತ್ಮವನ್ನ ವಾಕ್ಯದ ಬಲದಿಂದ ಹೊರಡಿಸಿ ಹಿಂತಿರುಗಿ ತನ್ನ ಸುಸ್ಥಳದಲ್ಲಿ ಕುಟುಂಬದಲ್ಲಿ ಸೇರಿಸಿದನು. Today, whatever rejection you might be going through, you might be going through a bondage of witchcraft, you might be going through a bondage of demonic spirits, attacks upon your life, upon your business, upon your body, or any kind of sickness you might be going through. The Lord rebukes you, Satan, or the Lord rebukes your situation, because Jesus himself is the word. If you have the word, you can see mountains moving out of your lives. ನಿಮ್ಮ ಜೀವಿತದ ಒಳಗಡೆ ದೇವರ ವಾಕ್ಯಗಳು ಇರುವುದಾದರೆ ಪರಿಸ್ಥಿತಿಗಳು ಪರ್ವತಗಳು ಕದಲುವುದನ್ನು ನೋಡುತ್ತೀರಿ. ವಾಕ್ಯಗಳನ್ನು ಉಚ್ಚರಿಸಿ ಮಾತನಾಡುವಾಗಲೇ ಎಲ್ಲಾ ಪರಿಸ್ಥಿತಿಗಳನ್ನು ಆತನು ಬದಲಾವಣೆ ಮಾಡುತ್ತಾನೆ. The word is the authority over every power of darkness. ದೇವರ ವಾಕ್ಯಕ್ಕೆ ಎಲ್ಲ ಕಾರ್ಗತ್ತಲೆಯ ಮೇಲೆ ಅಧಿಕಾರ ಉಂಟು. When you have the word of God, you have the authority in Jesus' name. ನಿಮ್ಮ ಒಳಗಡೆ ದೇವರ ವಾಕ್ಯಗಳು ಇರುವುದಾದರೆ ದೇವರ ಮೂಲಕ ಉಂಟಾದ ಅಧಿಕಾರವು ನಿಮ್ಮಲ್ಲಿದೆ. To break every power of darknesses in your lives. ಎಲ್ಲ ವಿಧವಾದ ಕಾರ್ಗತ್ತಲೆಯ ಶಕ್ತಿಯನ್ನ ಮುರಿಯುವುದಕ್ಕೆ ಬೇಕಾದ ಸಾಮರ್ಥ್ಯ ವಾಕ್ಯವೇ. You will see a double portion of blessings. ನೀವು ದೇವರ ಆಶೀರ್ವಾದವನ್ನು ಎರಡರಷ್ಟು ನೋಡುತ್ತೀರಿ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this day, O God. ತಂದೆಯ ದೇವರೇ, ಈ ದಿನಕ್ಕಾಗಿ ನಿನಗೆ ವಂದಿಸುತ್ತೇವೆ. Your word breaks bondages and bring deliverances in our lives, O God. ದೇವರೇ, ನಿನ್ನ ವಾಕ್ಯವು ಬಂಧನಗಳನ್ನ ಒಡೆದು ನಮಗೆ ಬಿಡುಗಡೆಯನ್ನ ತರುವಂತದ್ದಾಗಿದೆ. Your word has promised double portion of blessings in our lives. ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಎರಡು ಪಟ್ಟು ಆಶೀರ್ವಾದವನ್ನ ಘೋಷಿಸಿದೆ. Every everlasting joy will be our lives, O God. ನಮ್ಮ ಜೀವಿತದಲ್ಲಿ ನಿತ್ಯ ಸಮಾಧಾನವು ನಮ್ಮ ವಶವಾಗ್ತದೆ ಎಂಬುದಾಗಿ ಹೇಳಿದ್ದಿ. Lord, we believe that the attack of the enemy upon our life, upon our business, upon our health, upon our family, Lord, it is you, O God, who can release us through the word of God. ದೇವರೇ, ನಮ್ಮ ವ್ಯವಹಾರದ ಮೇಲೆ, ನಮ್ಮ ಕುಟುಂಬದ ಮೇಲೆ, ಅದೇ ಪ್ರಕಾರವಾಗಿ ನಮ್ಮ ಮನೆಯ ಮೇಲೆ ಏನೆಲ್ಲ ವ್ಯಾಪಾರಗಳು ಸೈತಾನನವುಗಳಿವೆಯೋ ಅವುಗಳ ಮೇಲೆ ವಾಕ್ಯವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. Jesus, come into my life. ಯೇಸುವೇ, ನನ್ನ ಜೀವಿತದ ಒಳಗಡೆ ಬಾ ಸ್ವಾಮಿ. Come into my situation. ನನ್ನ ಪರಿಸ್ಥಿತಿಯ ಒಳಗಡೆ ಬಾ ಸ್ವಾಮಿ. We believe you are the son of the living God. ನಾವು ನಂಬುತ್ತೇವೆ ನೀನು ಜೀವಿಸುವ ದೇವ ಕುಮಾರನು ಎಂಬುದಾಗಿ. We put our faith on you, Jesus. ನಿನ್ನ ಮೇಲೆ ನಮ್ಮ ನಂಬಿಕೆಯನ್ನು ಇಡುತ್ತೇವೆ. Cleanse me, Lord, and release me from all my bondages in my life. ನನ್ನ ಜೀವಿತವನ್ನ ಶುದ್ಧೀಕರಣವನ್ನ ಮಾಡಿ ನನ್ನ ಬಂಧನಗಳನ್ನ ಮುರಿದು ಹಾಕು ಸ್ವಾಮಿ. I want to be your child, O God. ನಿನ್ನ ಮಗುವಾಗಿ ನಾನು ಬದುಕಬೇಕು Come ಸ್ವಾಮಿ. into my life, Jesus. ನನ್ನ ಜೀವಿತದ ಒಳಗಡೆ ಬಾ As ಯೇಸುವೇ. my Lord and Savior. ನನ್ನ ಕರ್ತನು ನನ್ನ ರಕ್ಷಕನೂ ಆಗಿ ಬಾ. Jesus Christ is my Lord. ಯೇಸು ಕ್ರಿಸ್ತನೇ ನನ್ನ ಕರ್ತನು. If you have made this prayer with me right now, ಈಗ ನೀವು ನನ್ನೊಂದಿಗೆ ಈ ಪ್ರಾರ್ಥನೆಯನ್ನ ಮಾಡಿರುವುದಾದ್ರೆ you are the child of God. ನೀವು ದೇವರ ಮಕ್ಕಳಾಗಿದ್ದೀರಿ. Every bondages will be broken and you will see a deliverance and you will see a double portion of blessings in your lives. ಎಲ್ಲ ಬಂಧನಗಳು ಮುರಿಯಲ್ಪಟ್ಟು ಬಿಡುಗಡೆಯನ್ನು ನೀವು ಕಾಣುತ್ತೀರಿ. ಎರಡರಷ್ಟು ಆಶೀರ್ವಾದ ನಿಮ್ಮದಾಗುತ್ತದೆ. God bless you. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Amen. ಆಮೆನ್.